ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವಾಗ ಶನಿವಾರ ಗಂಟೆಗೆ 3 ಕಾಲ ಐತಿ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ದೋಸೆ ಮಾಡ್ತಾ ಇದ್ದೀನಿ. ಸೊ ದೋಸೆ ಇವತ್ತು ನಮ್ಮ ಅಕ್ಕ ಮತ್ತು ಮಕ್ಕಳೆಲ್ಲ ಬಂದಿದ್ದಾರೆ. ಸೊ ನಮ್ಮ ಧ್ರುವಂಗೆ ದೋಸೆ ಬೇಕಂತೆ, ಹಾಗಾಗಿ ದೋಸೆ ಮಾಡ್ತಾ ಇದ್ದೀನಿ. ಅಲ್ಲಿ ನೋಡಿ ಕೂತಿದ್ದಾರೆ. ಧ್ರುವ ಆಯ್ ಮಾಡ್ತಾ ಇದ್ದಾನೆ. ಹಾಗೆ ಮನಸ್ವಿ. ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ದೋಸೆ ಮಾಡಿದ್ದೆ. ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಪಲ್ಯನೂ ಸ್ವಲ್ಪ ಇದೆ. ಹಾಗೆಯೇ ಇವಾಗ ಸಾಂಬಾರು ಮಾಡಿದ್ದೀನಿ. ಸಾಂಬಾರು ಇದು ಎಂಥದ್ದು ಇದ್ಕಿದವರೆ ಬೇಳೆ, ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ. ಊಟ ಇನ್ನೂ ಆಗಿಲ್ಲ, ಈಗ ಮಾಡಬೇಕು. ಸೊ ವ್ಲಾಗ್ ಅಂತೂ ಶುರು ಮಾಡಿದ್ದೀನಿ. ಮತ್ತೆ 2 ದಿನದಿಂದ ವ್ಲಾಗ್ ಹಾಕಿರಲಿಲ್ಲ. ಯಾರು ಬೇಜಾರಾಗಬೇಡಿ, ಸ್ವಲ್ಪ ಬ್ಯುಸಿಯಾಗಿದೆ. ತನಗೆ ಎಕ್ಸಾಮ್. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಊಟ ಮಾಡ್ತಾ ಇದ್ದೀವಿ ಈಗ. ಇಲ್ಲಿ ನೋಡಿ, ನಮ್ಮ ಧ್ರುವಣಿ ಊಟ ಮಾಡ್ತಾ ಇದ್ದಾನೆ. ನಮ್ಮ ಧ್ರುವಣಿ ನಿನ್ನೆ 5 ವರ್ಷದ ಇಂಜೆಕ್ಷನ್ ಬಂದಿದ್ದಾನೆ. ಅವನಿಗೆ ಕಾಲು ನೋವಾಗ್ಬಿಟ್ಟಿದೆ ಅಲ್ಲ ಚಿನ್ನಿ? ಮಗು ಕಾಲು ನೋವಾಗ್ಬಿಟ್ಟಿದೆ ನೋಡಿ. ನಮ್ಮ ಮಗು ಚೆನ್ನಾಗಿ ಬರ್ದಿದ್ಯಾ ಎಕ್ಸಾಮು? ಸೂಪರ್ ಬರ್ದೈತಾ? ಮನಸ್ಸು ನೀನು ಚೆನ್ನಾಗಿ ಬರ್ದಿದ್ಯಾ? 25 ಮಾರ್ಕ್ಸ್ ಎಲ್ಲ. 25 ಮಾರ್ಕ್ಸಿಗೆ 100 ಮಾರ್ಕ್ಸಿಗೆ. ಓಕೆ ಫ್ರೆಂಡ್ಸ್, ಊಟ ಮಾಡ್ಬಿಟ್ಟು ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. 2 hours later. ಫ್ರೆಂಡ್ಸ್, ಗಂಟೆಗೆ 6 ಕಾಲ ಆಯಿತು. ಈಗ ನಾನು ಸ್ಯಾಂಡ್ವಿಚ್ ಮಾಡೋದಕ್ಕೆ ಕ್ಯಾರೆಟ್ ಎಲ್ಲ ಎರ್ಕೋತಾ ಇದ್ದೀನಿ. ಕ್ಯಾರೆಟ್ ಎಲ್ಲ ತುರ್ಕೊಂಡು ಹಾಗೆಯೇ ಚಾಪರಲ್ಲೇ ಕಟ್ ಮಾಡ್ಕೊಂಬಿಡ್ತೀನಿ. ಟೊಮೆಟೊ, ಈರುಳ್ಳಿ ಎಲ್ಲ ಚಾಪರ್ ಕೂಡ ತೊಗೊಂಡಿದ್ದೀನಿ. ಹಾಗೆ ಈ ಕಡೆ ಕ್ಲೇ ಇತ್ತು, ಅದರಲ್ಲಿ ಧ್ರುವ ಮತ್ತು ಮನಸ್ವಿ ಆಟ ಆಡ್ತಾ ಇದ್ದಾರೆ. ತನು ಒಳಗಡೆ ಕುತ್ಕೊಂಡು ಓದ್ಕೋತಾ ಇದ್ದಾಳೆ. ಚಾಪರಲ್ಲಾದರೆ ತುಂಬ ಸಣ್ಣಗೆ ಬರುತ್ತಲ್ವ, ಹಂಗಾಗಿ ಚಾಪರಲ್ಲೇ ಚಾಪ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈರುಳ್ಳಿ ಸಣ್ಣದಾಗಿ ಈ ರೀತಿ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಟೊಮೆಟೊನೂ ಅಷ್ಟೇ ಚಾಪರಲ್ಲೇ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಈಗ ನಾನು ಈ ಬೌಲಲ್ಲಿ ಹಾಕ್ತಾಯಿದ್ದೀನಿ. ಹಾಗೆಯೇ 2 ಕ್ಯಾರೆಟ್ ತೊಗೊಂಡಿದ್ದೆ. 2 ಕ್ಯಾರೆಟನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ನಾನು ತುರ್ಕೊಂಡಿದ್ದೀನಿ ಕ್ಯಾರೆಟ್ನ. ಕ್ಯಾರೆಟು ನಿಮ್ಗೆ ಎಷ್ಟು ಬೇಕಷ್ಟನ್ನು ನೀವು ಸೇರಿಸ್ಕೊಬೋದು. ಹಾಗೆಯೇ ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಮಯೋನೀಸ್ ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು 2 ಟೇಬಲ್ ಸ್ಪೂನಷ್ಟು ಮಯೋನೀಸ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೋಬೋದು. ಹಾಗೆಯೇ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇದು ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದು ಮಿಕ್ಸ್ಡ್ ಹರ್ಬ್ಸ್ ಅಂತ ಸಿಗುತ್ತೆ ನಿಮಗೆ ಸೂಪರ್ ಮಾರ್ಕೆಟಲ್ಲೆಲ್ಲ. ಮಿಕ್ಸ್ಡ್ ಹರ್ಬ್ಸ್ನು ಅಷ್ಟೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಅಂದರೆ ಒಂದು 1/4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಇದು ಈ ಕಡೆ ದೊಡ್ಡ ಸೈಜಲ್ಲಿ ಬೀಳುತ್ತೆ, ಈ ಕಡೆ ಚಿಕ್ಕ ಸೈಜಲ್ಲಿ ಬೀಳುತ್ತೆ. ಚೆನ್ನಾಗಿದೆ ಇದು ಡಬ್ಬ. ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡ್ರು ಕೂಡ ಸೇರಿಸ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಮಯೋನೀಸ್ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ನೀವು ಹಾಕ್ಕೊಬೋದು. ನಾನು ಇಷ್ಟು ಸಾಕಾಗುತ್ತೆ ಅಂತ ಹಾಕಿದ್ದೀನಿ. ಹಾಗೆ ನಿಮಗೆ ಬೇಕಂದರೆ ಸ್ವಲ್ಪ ಕೆಚಪ್ ಕೂಡ ನೀವು ಹಾಕ್ಕೊಬೋದು. ಟೊಮೆಟೊ ಕೆಚಪ್ ಹಾಕ್ಕೊಂಡು ಕೂಡ ನೀವು ಮಾಡ್ಕೊಬೋದು. ನಿಮಗೆ ಮಯೋನೀಸು ಬೇಡ ಅನಿಸಿದ್ರೆ, ಇಲ್ಲ ಅಂದ್ರೂ ಅದನ್ನು ಸ್ಕಿಪ್ ಮಾಡ್ಬೋದು. ಮಿಕ್ಸ್ಡ್ ಹರ್ಬ್ಸ್ನು ಸ್ಕಿಪ್ ಮಾಡ್ಬೋದು, ಮತ್ತು ಚಿಲ್ಲಿ ಫ್ಲೇಕ್ಸ್ನು ಸ್ಕಿಪ್ ಮಾಡ್ಬೋದು. ಬರೀ ಟೊಮೆಟೊ, ಈರುಳ್ಳಿ ಈ ಥರನೂ ಹಾಕ್ಬಿಟ್ಟು ನೀವು ಮಾಡ್ಕೋಬೋದು. ಚೆನ್ನಾಗಾಗುತ್ತೆ ಅದು ಕೂಡ. ಸ್ವಲ್ಪ ಬೆಣ್ಣೆನ ಈಗ ಬ್ರೆಡ್ಗೆ ನಾನು ಹಚ್ತಾ ಇದ್ದೀನಿ. ಬ್ರೆಡ್ಗೆ ಬೆಣ್ಣೆ ಹಚ್ಚಿ ಅದರ ತಳಭಾಗದಲ್ಲಿ ಹಚ್ಚಿ ಮೇಲೆ ನಾನೀಗ ಈ ಮಾಡಿಟ್ಕೊಂಡಂಥ ಮಿಕ್ಸರ್ ಏನಿದೆ ನೋಡಿ, ಅದನ್ನು ಹಾಕೋತಾ ಇದ್ದೀನಿ. ಮೇಲೆಲ್ಲ ನೀಟಾಗಿ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಇನ್ನೊಂದು ಸ್ಲೈಸ್ ಬ್ರೆಡ್ಡನ್ನು ಇಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಬ್ರೆಡ್ಡಿಗೆ ಕೆಳಗಡೆ ಟೊಮೆಟೊ ಕೆಚಪ್ ಕೂಡ ನೀವು ಅಪ್ಲೈ ಮಾಡಿಕೊಂಡು ಅದಾದಮೇಲೆ ಬೇಕಾದ್ರೆ ನೀವು ಮಿಕ್ಸರ್ನ ಹಾಕ್ಕೊಬೋದು. ನಾನು ಟೊಮೆಟೊ ಸೇರಿಸಿರೋದ್ರಿಂದ ಕೆಚಪ್ ಏನು ಸೇರಿಸ್ತಾ ಇಲ್ಲ. ಅದಾದಮೇಲೆ ಇಲ್ಲಿ ನಾನು ಮತ್ತೆ ಬ್ರೆಡ್ ಸ್ಲೈಸ್ ಮೇಲೆ ಬೆಣ್ಣೆನ ಹಚ್ತಾ ಇದ್ದೀನಿ, ಇನ್ನೊಂದು ಬ್ರೆಡ್ ಸ್ಲೈಸ್ ಮೇಲೆ. ಇದೇ ಥರ ನಾನು ಎಲ್ಲ ಬ್ರೆಡ್ಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಒಟ್ಟಿಗೆ ನಾನು
ಸ್ಯಾಂಡ್ವಿಚ್ ಮೇಕರಲ್ಲಿ ಸ್ಯಾಂಡ್ವಿಚ್ ಮಾಡ್ತೀನಿ. ಹೊಸ ಸ್ಯಾಂಡ್ವಿಚ್ ಮೇಕರ್ ತಂದಿದ್ದೆ ಅಲ್ವಾ, ಅದರಲ್ಲಿ ನಾನು ನಿಮಗೆ ಮಾಡಿ ತೋರಿಸಿಲ್ಲ. ಆಲ್ರೆಡಿ ನಾವು ಒಂದು ಸತಿ ಮಾಡಿ ತಿಂದಿದ್ದಾಯಿತು, ತುಂಬ ಚೆನ್ನಾಗಿ ಬಂದಿತ್ತು. ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಸಿಂಗರ್ ಕಂಪ್ನಿದು ಸ್ಯಾಂಡ್ವಿಚ್ ಮೇಕರ್ ಇದು. ನಾನು ನಿಮಗೆ ಈ ಸಲ ಶಾಪಿಂಗ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ನಿಮಗಿದ್ರ ಡೀಟೇಲ್ಸ್ ಬೇಕು ಅಂತೇಳಿದ್ರೆ ಶಾಪಿಂಗ್ ವಿಡಿಯೋನ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಬೋದು. ಹಾಗೆಯೇ ಇದನ್ನು ನೀಟಾಗೆಲ್ಲ ಕ್ಲೀನ್ ಮಾಡಿ ಅವತ್ತೇ ನಾನು ಒಂದು ಸಲ ಮಾಡಿದ್ದೆ. ಈಗ ಮತ್ತೆ ನಾನು 2 ಸ್ಲೈಸ್ನ ಇಟ್ಬಿಟ್ಟು ಈ ರೀತಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಅಲ್ಲೇನು ನಿಮಗೆ ರೆಡ್ ಕಲರ್ ಕಾಣಿಸ್ತಾ ಇದೆ ನೋಡಿ, ನಾವು ಆನ್ ಮಾಡಿದಾಗ ಆ ರೀತಿ ರೆಡ್ ಕಲರ್ದು ಲೈಟ್ ಉರಿತಾ ಇರುತ್ತೆ. ಅದು ರೆಡಿ ಆದಮೇಲೆ ಆ ಕಡೆ ನೋಡಿ ಗ್ರೀನ್ ಕಲರ್ ಆನ್ ಆಯ್ತಲ್ವಾ, ಗ್ರೀನ್ ಕಲರ್ ಆನ್ ಆದ ತಕ್ಷಣ ಇದು ರೆಡಿ ಆಯಿತು ಅಂತ ಅರ್ಥ. ಸೊ ನೋಡಿ, ಅದು ಬಟರ್ ನಾನು ಸ್ವಲ್ಪ ಕಡಿಮೆ ಹಚ್ಕೊಬೇಕು. ನಾನು ಬಟರ್ ಜಾಸ್ತಿ ಹಚ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ರೋಸ್ಟ್ ಆಗಿದೆ ಅಷ್ಟೇ. ಇದೇ ಥರ ನಾನು ಎಲ್ಲ ಬ್ರೆಡ್ ಸ್ಲೈಸ್ಗಳನ್ನ ಕೂಡ ಇಟ್ಬಿಟ್ಟು ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ತುಂಬಾ ಈಸಿ, ತುಂಬ ಚೆನ್ನಾಗಾಗಿತ್ತು. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತೇಳಿ. ಬಟರ್ ಕಡಿಮೆ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಮಕ್ಕಳಿಗೆಲ್ಲ ಈಗ ನಾನು ಹಾಕ್ಕೊಡ್ತಾ ಇದ್ದೀನಿ. ಎಲ್ಲರೂ ಅಷ್ಟೇ ಟೊಮೆಟೊ ಕೆಚಪ್ ಜೊತೆ ತಿಂದರು. ಹಾಗೆ ಸಂಜೆ ದೀಪ ಮಾಡಿದ್ದು, ದೀಪ ಕೂಡ ಉರಿತಾ ಇದೆ. ಸೊ ಎಲ್ಲ ಬ್ರೆಡ್ ಸ್ಲೈಸ್ಗಳನ್ನ ಕೂಡ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ತುಂಬ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ತುಂಬಾ ಇಷ್ಟ ಆಯಿತು ನನಗೆ ಈ ಸ್ಯಾಂಡ್ವಿಚ್ ಮೇಕರ್. ಮನಸ್ವಿ ಹೆಂಗಿದೆ ಚಿನ್ನಿ? ಚೆನ್ನಾಯ್ತಾ? ಧ್ರುವಣಿ ಹೆಂಗಿದೆ ಬಂಗಾರ? ಸೂಪರಾ? ತನು ಚೆನ್ನಾಯ್ತಾ? ಎಸೋ ಸೂಪರ್. ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿದೆ. ಮಕ್ಕಳಿಗೆ ಈ ರೀತಿ ನಾವು ಸ್ನ್ಯಾಕ್ಸ್ ಥರ ಮಾಡ್ಕೊಡ್ಬೋದು, ಲಂಚ್ ಬಾಕ್ಸಿಗೆ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡೋದು. ಸೊ ಏನಿದು ಸಿಂಗರ್ ಸ್ಯಾಂಡ್ವಿಚ್ ಮೇಕರ್ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಬಟರ್ ಕಡಿಮೆ ಹಾಕ್ಕೊಳ್ಳಿ. ಬಟರ್ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಟೋಸ್ಟ್ ಆಗಿಬಿಡುತ್ತೆ. ಬಟರ್ ಕಮ್ಮಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ನಮ್ಮ ಮಗು ನೋಡಿ ಫ್ರೆಂಡ್ಸ್, ಹಾಲು ಕುಡಿತಾ ಇದೆ ಫ್ರೆಂಡ್ಸ್. ಬಾದಾಮಿ ಹಾಲು, ಗುಡ್ ಬಾಯ್ ಥರ ಸ್ಟ್ರಾಂಗ್ ಆಗುತ್ತೆ. ಈಗ ಕುಡಿದ್ಬಿಟ್ಟು ಬೇಗ ಕುಡಿ ತೋರಿಸು ವ್ಯೂವರ್ಸ್ಗೆ ಯಾವ ಥರ ಕುಡಿತೀಯ ಅಂತ. ನೋಡಿ ಫ್ರೆಂಡ್ಸ್, ನಮ್ಮ ಮಗು ಹಾಲು ಕುಡಿಯುತ್ತೆ. ಶ್ರಾವಣದ ಸಂದರ್ಭದಲ್ಲಿ ಆಕಾಶವು ಮೋಡಗಳಿಂದ ಕೂಡಿರುತ್ತದೆ, ಆದ್ದರಿಂದ ರವಿ ಹಗಲಿನಲ್ಲಿ ಕಾಣುವುದಿಲ್ಲ. ತಡೆಯೋ ಸೌಂಡ್ ಮಾಡಬೇಡ. ಸೊ ಫ್ರೆಂಡ್ಸ್, ಊಟ ಆಯಿತು. ಹಾಗೆ ಪಾತ್ರೆನೂ ಕೂಡ ಎಲ್ಲ ನೀಟಾಗಿ ವಾಶ್ ಆಯಿತು. ಒಂದ್ಸಲ ಅಡುಗೆ ಮನೆಯೆಲ್ಲ ಒರೆಸ್ಕೊಂಡು ಮಲಗೋದಷ್ಟೇ. ಈ ವ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ. The next day. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್. ಡೌ 7:30 ಟೈಮು. ಗುಡ್ ಮಾರ್ನಿಂಗ್ ಹೇಳಿ ಸರ್. ಗುಡ್ ಮಾರ್ನಿಂಗ್. ಧ್ರುವ ಇನ್ನೂ ಮಲಗಿದ್ದಾನೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬ್ಲಾಗ್ನ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 7:30 ಆಯಿತು. ಈಗ
ಬ್ರೇಕ್ಫಾಸ್ಟ್ ಮಾಡಬೇಕು, ಏನು ಮಾಡ್ತೀನೋ ಗೊತ್ತಿಲ್ಲ. ದೋಸೆ ಇಟ್ಟಿದೆ, ಪಡ್ಡು ಮಾಡಲ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ನೈಟ್ ಡ್ಯೂಟಿ ಹೋಗಿದ್ದಾರೆ. ಅವ್ರು ಬೇಗ ಬಂದರೆ ಏನಾದರೂ ತೊಗೊಂಬಂದರೆ ಬೇಗನೆ ಮಾಡ್ತೀನಿ, ಇಲ್ಲಾಂದರೆ ಪಡ್ಡು ಮಾಡ್ತೀನಿ. ಸೊ ವ್ಲಾಗ್ನ ನೋಡ್ತಾ ಇರ್ರಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಈಗ ನಾನು ಹಾಲನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ, ಸ್ಟವ್ ಆನ್ ಮಾಡಿಬಿಟ್ಟು. ಹಾಲು ಸ್ವಲ್ಪ ರಾತ್ರಿ ಹಾಲು ಕೂಡ ಇತ್ತು ಪಾತ್ರೆಯಲ್ಲಿ, ಅದನ್ನು ಈಗ ಕಾಯೋದಕ್ಕೆ ಇಟ್ಬಿಟ್ಟು ಮತ್ತು ಇನ್ನೊಂದು ಸೈಡಲ್ಲಿ ಇನ್ನೊಂದು ಹಾಲನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಕಾಫಿ ಮಾಡ್ಕೊಬೇಕು, ಇನ್ನೂ ಕಾಫಿ ಆಗಿಲ್ಲ. ಇವತ್ತು ಎದ್ದಿದ್ದು ಕೂಡ 7 ಗಂಟೆ ಆಗಿತ್ತು. 7 ಗಂಟೆಗೆ ಎದ್ದಿದ್ದು. ಮನಸ್ವಿ ಎಲ್ಲ 6:15ಗೆಲ್ಲ ಎದ್ಬಿಟ್ಟಿದ್ಲು. ಅವಳಿಗೆ ಡೈಲಿ ಎದ್ದು ಅಭ್ಯಾಸ ಆಗಿದೆ ಅಲ್ವಾ, ಹಂಗಾಗಿ ನಾನು ಇವತ್ತು ಸ್ವಲ್ಪ ಲೇಟಾಗೇ ಎದ್ದೆ. ಸೊ ಈಗ ರಾತ್ರಿ ಎಲ್ಲ ತೊಳೆದಿದ್ದ ಪಾತ್ರೆಗಳನ್ನ ಜೋಡಿಸಿ ಇಡ್ತಾ ಇದ್ದೀನಿ. ಪಾತ್ರೆ ಎಲ್ಲ ಸ್ವಲ್ಪ ಜೋಡಿಸಿ ಇಟ್ಬಿಟ್ರೆ ಫ್ರೀ ಅನಿಸುತ್ತೆ, ಹಾಗಾಗಿ ಫಸ್ಟ್ ಆ ಕೆಲಸ ಮಾಡ್ತಾಯಿದ್ದೀನಿ. ಗುಡ್ ಮಾರ್ನಿಂಗ್ ಧ್ರುವ. ವೆರಿ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ನನ್ನ ಫೋಟೋ ಬಗ್ಗೆ ಹೇಳ್ತಿದ್ದಾನೆ. ಎದ್ದೇಳಿ ಬಲ್ದೆ ಮಕ್ಕಳಲ್ಲಿ. ಗುಡ್ ಬಾಯ್. ದೇವ್ರು ನೋಡಿ ಕೈ ಮುಗಿರಿ ಅಲ್ಲಿ. ಫಿಶಸ್ ನೋಡ್ತದೆ ನೋಡಿ. ದೇವ್ರು ನೋಡು ಫಸ್ಟ್. ಗಣೇಶ ನೋಡು, ಆಮೇಲೆ ಲಕ್ಷ್ಮಿ ನೋಡು, ಆಮೇಲೆ ಸರಸ್ವತಿ ನೋಡು, ಆಮೇಲೆ ವೆಂಕಟೇಶ್ವರ ನೋಡು, ಸಾಯಿಬಾಬಾನೇ ಕಾಣಿಸ್ತಾನೆ ಅನ್ಸುತ್ತೆ ನಿಮಗೆ. ಮಂಕಣ್ಣಿಗೆ ಅಂತ ಆಯ್ತು. ಫ್ರೆಂಡ್ಸ್, ಈಗ ನಾನು ಕ್ಯಾರೆಟ್ ತುರ್ಕೋತಾ ಇದ್ದೀನಿ. ನಾನಿವತ್ತು ಬ್ರೇಕ್ಫಾಸ್ಟನ್ನು ಪಡ್ಡು ಮಾಡೋಣ ಅಂತ ಅಂದ್ಕೊಂಡೆ. ಹಿಟ್ಟಿತ್ತು, ದೋಸೆ ಹಿಟ್ಟು, ಹಾಗಾಗಿ ಅದಕ್ಕೇ ಈಗ ಪಡ್ಡು ಮಾಡೋಣ ಅಂತೇಳಿ ನಾನು ಕ್ಯಾರೆಟ್ ಎಲ್ಲ ತುರ್ಕೋತಾ ಇದ್ದೀನಿ. ಹಾಗೆ ಈ ಕಡೆ ಕಾಫಿ ಕೂಡ ರೆಡಿ ಆಯಿತು. ಈಗ ಕಾಫಿ ಬಗ್ಸಿ ಕೊಡ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ಹಾಲು ಕೊಟ್ಟು ನಾವು ಕಾಫಿ ಮಾಡ್ಕೊಂಡಿದ್ವಿ. ನಮ್ಮ ಅಕ್ಕಂಗೀಗ ನಾನು ಕಾಫಿ ಬಗ್ಸ್ಬಿಟ್ಟು ತಗೋ ಅಂತ ಹೇಳ್ತಾ ಇದ್ದೀನಿ. ಅವಳ ಜೊತೆ ಮಾತಾಡಿಕೊಂಡು ಹಾಗೇ ಮನೆ ಕೆಲಸ ಮಾಡ್ಕೋತಾ ಇದ್ದೀನಿ. ಕ್ಯಾರೆಟ್ ಎಲ್ಲ ತುರ್ಕೊಂಡಿದ್ದಾಗಿದೆ. ಈಗ ಕ್ಯಾರೆಟ್ ಎಲ್ಲ ತುರ್ಕೊಂಡು ಹಾಗೆಯೇ ಈರುಳ್ಳಿ ಎಲ್ಲ ಮುಂಚೆನೇ ನಾನು ಹೆಚ್ಕೊಂಡ್ಬಿಟ್ಟೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ತೆಂಗಿನಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟು ಅಷ್ಟೇ ಫ್ರೆಂಡ್ಸ್, ಇಲ್ಲಿ ನಾನು ದೊಡ್ಡ ಸೈಜ್ದು ಒಂದು ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ. ಹಾಗೆಯೇ ತೆಂಗಿನಕಾಯಿನೂ ಅಷ್ಟೇ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಅಂದರೆ ಒಂದು ಭಾಗದಲ್ಲಿ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಭಾಗದಲ್ಲಿ. ಹಾಗೆಯೇ 2 ಹಸಿರು ಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಪಡ್ಡು ಮಾಡೋದಕ್ಕೆ ನಾನು ಫಸ್ಟು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಇಟ್ಕೊಂಡು ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ರಿಂದ 1.5 ಟೇಬಲ್ ಸ್ಪೂನ್ ಹಾಕ್ಕೋಬೋದು. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹಸಿರು ಮೆಣಸಿಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು, ಕರಿಬೇವು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫಸ್ಟು ನಾನು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ನಾನು ಕ್ಯಾರೆಟು ಮತ್ತು ತೆಂಗಿನಕಾಯಿನ ಇದರಲ್ಲೇ ಹಾಕ್ತೀನಿ. ಈ ರೀತಿ ಫ್ರೈ ಮಾಡಿ ನಾವೇನಕ್ಕೆ ಹಾಕ್ತೀವಿ ಅಂತಂದರೆ ಚೆನ್ನಾಗಿ ಬರುತ್ತೆ, ಪಡ್ಡು ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ರೀತಿ ಫ್ರೈ ಮಾಡಿ ಹಾಕ್ಕೋಬೇಕು. ಹಾಗೆ ಬೇಕಾದರೂ ಹಾಕ್ಕೋಬೋದು, ಆದರೆ ಕಡಲೆಬೇಳೆ ಎಲ್ಲ ಬೇಯೋದಿಲ್ಲ. ಹಾಗಾಗಿ ಈ ರೀತಿ ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಡಲೆಬೇಳೆ, ತೆಂಗಿನಕಾಯಿ ಎಲ್ಲ ಬಾಯಲ್ಲಿ ಸಿಗ್ತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಫ್ರೈ ಆದ ತಕ್ಷಣ ಈಗ ನಾನು ತೆಂಗಿನಕಾಯಿ ಮತ್ತು ಕ್ಯಾರೆಟ್ ಎರಡೂ ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ತುಂಬ ಬೇಯಿಸ್ಬೇಕಂತ ಏನಿಲ್ಲ, ಜಸ್ಟ್ ಒಂದು ಅರ್ಧ ನಿಮಿಷಗಳಷ್ಟು ಫ್ರೈ ಮಾಡಿಕೊಂಡ್ರೆ ಆಯ್ತು ಅಷ್ಟೇ. ಫ್ರೈ ಆಗಿದೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಇದಕ್ಕೆ.
ಹಿಟ್ಟಿಗೂ ಕೂಡ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಈ ಮಸಾಲೆ ಏನಿದೆ ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕ್ಕೋತಾ ಇರೋದಷ್ಟೇ. ಹಾಗೆಯೇ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ರೆಡಿ ಆಯ್ತಿದು. ಇದನ್ನು ಈಗ ನಾನು ಹಿಟ್ಟಿದೆಯಲ್ವಾ ದೋಸೆ ಹಿಟ್ಟು, ಆ ದೋಸೆ ಹಿಟ್ಟಿಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ದಿನ ನಾವು ದೋಸೆ ಹಿಟ್ಟು ಮಾಡಿ ಇಟ್ಕೊಂಡ್ರೆ ಒಂದಿನ ಪಡ್ಡು ಮಾಡ್ಕೊಬೋದು, ಒಂದಿನ ದೋಸೆ ಮಾಡ್ಕೊಬೋದು. ಇಡ್ಲಿ ಹಿಟ್ಟು ಮಾಡ್ಕೊಂಡ್ರೂ ಅಷ್ಟೇ, ಒಂದಿನ ಇಡ್ಲಿ ಮಾಡ್ಕೊಬೋದು, ಅದೇ ಹಿಟ್ಟಲ್ಲಿ ದೋಸೆನೂ ಮಾಡ್ಕೊಬೋದು ಮತ್ತು ಪಡ್ಡುನೂ ಮಾಡ್ಕೊಬೋದು. ಒಂದು ಸತಿ ವಾರದಲ್ಲಿ ನಾವು ಒಂದು 3 ದಿನ ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ. ಒಂದು ಸತಿ ಹಿಟ್ಟು ಮಾಡಿ ಇಟ್ಕೊಬಿಟ್ರೆ ವಾರಕ್ಕೊಂದು ಸತಿ. ಈ ರೀತಿ ನಮಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದ್ರಿಂದ ಹೆಲ್ಪ್ ಆಗುತ್ತೆ ಅಂತ, ಕೆಲ್ಸಕ್ಕೆ ಹೋಗೋವಂಥವ್ರಿಗೆ, ಮಕ್ಳಿಗೆ ಸಡನ್ನಾಗಿ ಮಾಡ್ಕೊಡೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ, ತಕ್ಷಣಕ್ಕೆ ಮಾಡ್ಕೊಡೋದಕ್ಕೆ. ಈಗ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಮಿಕ್ಸ್ ಮಾಡಿದ್ದನ್ನು ಒಂದು ಸೈಡಿಗೆ ಇಟ್ಬಿಡ್ತೀನಿ. ಪಡ್ಡು ಹಾಕ್ಬೇಕಾದ್ರೆ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಫಸ್ಟ್ ಈಗ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಚಟ್ನಿಗೀಗ ನಾನು ಒಂದು ಹಂಚನ್ನು ಇಟ್ಕೊಂಡಿದ್ದೀನಿ. ಹಂಚನ್ನು ಇಟ್ಕೊಂಡ್ಬಿಟ್ಟು ಈ ಕಡಲೆ ಬೀಜನ ಒಂದು ಕಪ್ಪಷ್ಟು ಕಡಲೆ ಬೀಜ, ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಇವತ್ತು, ಕಡಲೆ ಬೀಜ ಹಾಕ್ಬಿಟ್ಟು ಮಾಡ್ತಾ ಇರೋ ಚಟ್ನಿ ಇದು. ಒಂದು ಕಪ್ಪಷ್ಟು ಕಡಲೆ ಬೀಜ ಹಾಕ್ಬಿಟ್ಟು ನೀಟಾಗಿ ಕಡಲೆ ಬೀಜ ಎಲ್ಲ ಹುರ್ಕೊಬೇಕು. ಹುರ್ಕೊಂಡು ಇದ್ರದ್ದು ಸಿಪ್ಪೆನ ನಾವು ತೆಗಿಬೇಕಾಗುತ್ತೆ. ಹಾಗಾಗಿ ಹುರ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಪ್ರೆಸ್ ಮಾಡಿದರೆ ಆಯಿತು, ಅದ್ರದ್ದು ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಒಂದು 3 ಹಸಿರು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ಜಾರ್ಗೆ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಹಾಕ್ಕೊಂಡು ಒಂದು 3 ಹಸಿರು ಮೆಣಸಿಕಾಯಿ, ಸ್ವಲ್ಪ ಹುಣಸೆಹಣ್ಣು, ಹಾಗೆಯೇ ಒಂದು ಕಪ್ಪಷ್ಟು ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 4 ಕಿಲ್ಕಷ್ಟು ಬೆಳ್ಳುಳ್ಳಿ, ಹಾಗೆಯೇ ಒಂದು ಅರ್ಧ ಇಂಚಷ್ಟು ಶುಂಠಿ, ಇಷ್ಟನ್ನ ಹಾಕ್ಕೊಂಡು ಹಾಗೆ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪು ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಬಿಟ್ಟು, ಇದು ತೆಂಗಿನಕಾಯಿ ಹೊಡೆದಿದ್ದು ನೀರು ಫಸ್ಟ್ ಹಾಕಿದ್ದು ನಾನು, ತೆಂಗಿನಕಾಯಿ ಹೊಡೆದಿದ್ದು ನೀರಿತ್ತು ಅದನ್ನು ಹಾಕಿ ಹಾಗೆ ಸ್ವಲ್ಪ ನೀರು ಕೂಡ ಸೇರಿಸ್ಬಿಟ್ಟು ಈಗ ನಾನು ನುಣ್ಣಗೆ ರುಬ್ಕೋತೀನಿ. ಫ್ರೆಂಡ್ಸ್, ಈಗ ಚಟ್ನಿ ರೆಡಿ ಆಯಿತು. ತುಂಬ ಚೆನ್ನಾಗಾಗಿತ್ತು ಚಟ್ನಿ. ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೋಬೇಕು, ಹಾಗಾಗಿ ಈಗ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಫಸ್ಟಿಗೆ ಬೌಲ್ಗೆ ಹಾಕ್ಕೊಂಬಿಟ್ಟು ಆಮೇಲೆ ಒಗ್ಗರಣೆ ಕೊಟ್ಕೋತೀನಿ. ಫ್ರೆಂಡ್ಸ್, ಇಲ್ಲಿ ಪಡ್ಡುಗೆ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಸಾಸಿವೆ ಹಾಕ್ಕೊಂಡು ಕರಿಬೇವು ಹಾಕ್ಕೊತಾ ಇದ್ದೀನಿ. ನೀವು ಕಡಲೆಬೇಳೆ ಉದ್ದಿನಬೇಳೆ ಬೇಕಾದ್ರೂ ಒಗ್ಗರಣೆ ಮಾಡ್ಕೊಬೋದು. ನಾನು ಸಾಸಿವೆ ಮತ್ತು ಕರಿಬೇವು ಎರಡನ್ನ ಮಾತ್ರ ಹಾಕ್ಕೊಂಬಿಟ್ಟು ಒಗ್ಗರಣೆ ಮಾಡ್ಕೊತೀನಿ ಅಷ್ಟೇ. ಫ್ರೆಂಡ್ಸ್, ಚಟ್ನಿ ಅಂತೂ ರೆಡಿ ಆಯಿತು. ಚಟ್ನಿ ರೆಡಿ ಆದಮೇಲೆ ಸ್ಟವ್ ಮೇಲೆ ಈಗ ನಾನು ಈ ಪಡ್ಡುದು ಮೇಕರ್ ಇದೆಯಲ್ವಾ, ಪಡ್ಡು ಮಾಡೋ ಪಾತ್ರೆ, ಅದನ್ನು ಇಟ್ಕೊಂಡಿದ್ದೀನಿ. ಅದನ್ನು ಇಟ್ಕೊಂಡ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎಲ್ಲ ಈ ಗುಂಡಿಗಳಿಗೂ ಆಯಿಲ್ ಹಾಕ್ಕೊಂಡು ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅಪ್ಲೈ ಮಾಡ್ಕೊಂಡು ಆದಮೇಲೆ ರೆಡಿ ಮಾಡಿ ಇಟ್ಕೊಂಡಂಥ ಹಿಟ್ಟೇನಿದೆ ನೋಡಿ, ಈ ಹಿಟ್ಟು ಮಿಶ್ರಣನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಫಸ್ಟ್ ಐ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಆಮೇಲೆ ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ನಾನು ಹಾಕ್ಕೋತಾ ಇದ್ದೀನಿ ಹಿಟ್ಟನ್ನು. ಈ ರೀತಿ ಎಲ್ಲ ಗುಂಡಿಗಳಿಗೂ ಹಿಟ್ಟು ಹಾಕ್ಕೊಂಡ್ರೆ ಒಟ್ಟು ಟೋಟಲಿ ಎಷ್ಟಾಗುತ್ತೆ ಅಂದರೆ 10-12 ಪಡ್ಡು ಆಗುತ್ತೆ. ಇದರಲ್ಲಿ ಒಂದು ಸತಿಗೆ 12 ಪಡ್ಡುನ ಬೇಯಿಸ್ಬೋದು. ಅದಾದಮೇಲೆ ಈಗ ನಾನು ಈ ರೀತಿ ಒಂದು ಮುಚ್ಚಳನ ಮುಚ್ಚಿಬಿಟ್ಟು 1-2 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡಿದ್ದೆ. ಸ್ವಲ್ಪ ಈ ಸೆಂಟ್ರದ್ದು ಮಾತ್ರ ಐ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಸೀದೋಯ್ತು ಅಷ್ಟೇ. ಇನ್ನೆಲ್ಲ ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಮತ್ತು ಇದನ್ನು ಈ ರೀತಿ ತಿರುಗಿಸಾಕಬೇಕು. ತಿರುಗಿಸಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ಸ್ವಲ್ಪ ನಾವು ಆಯಿಲ್ನ ಹಾಕಬೇಕಾಗುತ್ತೆ. ಮತ್ತು ನಾನೇನು ಇದನ್ನು ಮುಚ್ಚೋದಕ್ಕೆ ಹೋಗೋದಿಲ್ಲ, ಹಾಗೇ ಬೇಯಿಸ್ತೀನಿ.
ಒಂದ್ಸಲ ಈ ರೀತಿ ಮುಚ್ಚುಳನ ಮುಚ್ಚಿಬಿಟ್ಟು ಬೇಯಿಸೋದ್ರಿಂದ ಸ್ಟೀಮಲ್ಲಿ ಬೇಯೋ ಥರ ಬೇಯುತ್ತಲ್ವ, ಹಾಗಾಗಿ ನೀಟಾಗಿ ಬೆಂದ್ಕೊಳ್ಳುತ್ತೆ ಎಲ್ಲ ಕಡೆ. ಹಾಗಾಗಿ ಮುಚ್ಚುಳ ಮುಚ್ಚಿಬಿಟ್ಟು ಬೇಯಿಸೋದಷ್ಟೇ. ಫ್ರೆಂಡ್ಸ್, ತಿರ್ಗಿಸಾಕಿದ್ಮೇಲೆ ಮತ್ತೆ 1 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಬೇಯಿಸಿದ್ದೀನಿ. ಇವಾಗ ಪಡ್ಡು ರೆಡಿಯಾಗಿದೆ ನೋಡಿ. ಇನ್ನೊಂದು ಟ್ರಿಪ್ ನಾನು ಹಾಕ್ತಾಯಿದ್ದೀನಿ. ಇನ್ನೊಂದು ಟ್ರಿಪ್ಪಲ್ಲಂತೂ ತುಂಬ ಪರ್ಫೆಕ್ಟಾಗಿ ಬಂತು, ಒಂದು ಸ್ವಲ್ಪನೂ ಮಿಸ್ಟೇಕ್ ಆಗ್ದಂಗೆ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಸ್ವಲ್ಪನೂ ಕೂಡ ಅಂಟ್ಕೊಳ್ಳಲ್ಲ, ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಪಡ್ಡು ರೆಡಿ ಆಯಿತು. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ. ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಬೇಕು. ಧ್ರುವ ಅವರೇ ಕೂತ್ಕೊಳ್ಳಿ ಧ್ರುವ ಅವರೇ. ಫ್ರೆಂಡ್ಸ್, ಮಗುಗೆ ಕಾಲು ನೋವು ಆಗ್ಬಿಟ್ಟು ಪಾಪ ಕೂತ್ಕೊಳ್ಳೋಕ್ಕೂ ಕಷ್ಟಪಡ್ತಾ ಇದೆ. ಕೂತ್ಕೊಳ್ಳಿ, ಸರಿಯಾಗಿ ಕೂತ್ಕೊಳ್ಳಿ. ಇಂಜೆಕ್ಷನ್ ಹಾಕಿದ್ದು. ಹೆಂಗಿದೆ ಚಿನ್ನಿ ಪಡ್ಡು? ಚೆನ್ನಾಯ್ತಾ? ಮನಸ್ಸು ಚೆನ್ನಾಯ್ತಾ? ಧ್ರುವಡಿ ತಿಂದು ನೋಡು, ತಿಂದ್ಬಿಟ್ಟು ಹೇಳು ಹೆಂಗಿದೆ ಅಂತ. ಚಟ್ನಿ ಹಾಕಿ, ಮಗುಗೆ ಚಟ್ನಿ ಹಾಕಿಲ್ವೇ? ಟೇಸ್ಟ್ ಮಾಡಿ ನೋಡಿ ಧ್ರುವ, ಹೇಗಿದೆ ಹೇಳಿ. ಚೆನ್ನಾಯ್ತಾ? ಚೆನ್ನಾಯ್ತಾ? ಸೊ ಫ್ರೆಂಡ್ಸ್, ಪಡ್ಡು ತುಂಬಾ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ಜಾಸ್ತಿ ಏನು ಉಳಿ ಇಟ್ಟು, ಹಂಗಾಗಿ ತುಂಬ ಚೆನ್ನಾಗಿದೆ. ವ್ಲಾಗಿಲ್ಲಿ ಎಂಡ್ ಮಾಡಿಬಿಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ಮಧ್ಯಾಹ್ನ ವ್ಲಾಗ್ ಶುರು ಮಾಡ್ತೀನಿ. ನಾಳೆ ವ್ಲಾಗ್ ಬರುತ್ತೆ. ಇವತ್ತಿನ ವ್ಲಾಗ್ ಇವಾಗ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಲೈಕ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಮಾಡ್ತೀನಿ. ಬಾಯ್.